ದಿವಂಗತ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ದಿವಂಗತ ಅಪ್ಪು ನೆನಪು ಸದಾ ಅಜರಾಮರ. ಅಪ್ಪು ಅಗಲಿ ನಾಳೆಗೆ 4 ವರ್ಷ. ಅಪ್ಪು ನೆನಪು ಸದಾ ಅಜರಾಮರ. ಅಪ್ಪು ಅಗಲಿ ನಾಳೆಗೆ 4 ವರ್ಷ. ಅಪ್ಪು ಇಲ್ಲದ ಚಂದನವನ ನೋಡಲು ಬಲು ಬೇಜಾರು. ಅಪ್ಪುವನ್ನ ಕಳೆದುಕೊಂಡ ಕರ್ನಾಟಕ ಅನಾಥ. ನಾಳೆಗೆ 4 ವರ್ಷ ಆಗುತ್ತೆ. ಎಲ್ಲ ವರ್ಗದ ಜನರ ಮನಗೆದ್ದಿದ್ದ ಅಪ್ಪು ಬಾ ಮತ್ತೊಮ್ಮೆ ಜನರ ಹಾರೈಕೆ. ಕನ್ನಡಿಗರ ಕನಸಿನಲ್ಲಿ ಸದಾ ಕಾಡುವ ಏಕೈಕ ನಟ ಗಾನಗಂಧರ್ವರ ಸುಪುತ್ರ ದಿವಂಗತ ಪುನೀತ್ ರಾಜ್ಕುಮಾರ್. ಅಪ್ಪು ಹಳೆಯ ಸಿನಿಮಾ ಕಂಡು ಕಣ್ಣು ತುಂಬಿಕೊಳ್ಳುತ್ತಿರುವ ಕನ್ನಡಿಗರು. ಅಪ್ಪು ನೆನಪು ಸದಾ ಅಜರಾಮರ, ಯಾವತ್ತಿಗೂ ಮರೆಯಲಾಗದ. ಅಪ್ಪು ಅಗಲಿ ನಾಳೆಗೆ 4 ವರ್ಷ ಕಂಪ್ಲೀಟ್ ಆಗುತ್ತೆ. ಅಪ್ಪು ಇಲ್ಲದ ಸ್ಯಾಂಡಲ್ವುಡ್ ನೋಡೋದಕ್ಕೆ ಬೇಜಾರು. ಎಂತಹ ನಟರೇ ಬರಲಿ ಅಪ್ಪುವನ್ನು ನೋಡೋದಂಗಾಗಲ್ಲ. ಅಪ್ಪುವಿನ ನಟನೆಯಲ್ಲೊಂದು ಮುಗ್ಧತೆ ಇತ್ತು. ಅಪ್ಪುವಿನ ಭಾಷೆಯಲ್ಲೊಂದು ವಿಭಿನ್ನತೆ ಇತ್ತು. ಅಪ್ಪುವಿನ ವರ್ತನೆಯಲ್ಲಿ ಏನೋ ಒಂದು ಸೆಳೆತ ಇತ್ತು. ಅಪ್ಪು ಮಾತನಾಡಬೇಕಾದ್ರೆ ಆಲಸ್ಯಗಳು ಬರ್ತಿರಲಿಲ್ಲ ಕೇಳುಗನಿಗೆ. ಸುದೀರ್ಘವಾಗಿ ಮಾತನಾಡಿದ್ರೂ ಕೂಡ ಅಪ್ಪು ಇನ್ನೂ ಮಾತಾಡಬೇಕಾಗಿತ್ತು ಅಂತ ಅಂದುಕೊಂಡು ಕಣ್ಣೀರಿಟ್ಕೊಂಡು ಹೋದವರೇ ಹೆಚ್ಚು. ಬಡವರನ್ನ ಪ್ರೀತಿ ಮಾಡ್ತಿದ್ರು, ಮುಗ್ಧರನ್ನ ಲಾಲಿತ್ಯ ಮಾಡ್ತಾ ಇದ್ರು, ಕೈಲಾಗದವರಿಗೆ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ರು. ಹೆಚ್ಚು ಕ್ಯಾಮರಾವನ್ನು ಇಷ್ಟಪಡ್ತಿರಲಿಲ್ಲ, ಸಹಾಯವನ್ನು ತೋರಿಕೆಗಾಗಿ ಮಾಡ್ತಿರಲಿಲ್ಲ. ರಹಸ್ಯ ಜನಸೇವೆಗಳನ್ನು ಮಾಡ್ತಾ ಇದ್ರು, ಹಿರಿಯರನ್ನು ಗೌರವಿಸ್ತಾ ಇದ್ರು. ಸಿಕ್ಕವರ ಹೃದಯದ ಮೇಲೆ ತನ್ನ ತಲೆಯ ಸ್ಪರ್ಶವನ್ನ ಅಥವಾ ತಲೆಯನ್ನಿಡ್ತಾ ಇದ್ರು. ಅಂದರೆ ಆತ್ಮದಿಂದ ಪ್ರೀತಿಸ್ತಾ ಇದ್ರು ಮನುಷ್ಯರನ್ನ. ಹಾಗಾಗಿ ಅಪ್ಪುವಿನ ನೆನಪು ಕರ್ನಾಟಕಕ್ಕೆ ಕಾಡದೇ ಇರುವ ದಿನಗಳಿಲ್ಲ. ಅಪ್ಪುವನ್ನು ಕಳೆದುಕೊಂಡ ಕರ್ನಾಟಕ ಈಗಲೂ ಅನಾಥ. ಇಂತಹದ್ದೇ ನಟರು ಬರಲಿ, ಅಪ್ಪು ಬಂದಂಗಾಗಲ್ಲ ಅಂತ ಜನ ಹೇಳ್ತಾರೆ. ಪ್ರತಿ ವರ್ಗವನ್ನು ಪ್ರೀತಿಸುವ ಮನಸ್ಸು ಮತ್ತು ಪ್ರತಿ ವರ್ಗವೂ ಅಪ್ಪುವನ್ನು ಪ್ರೀತಿಸುವ ಒಂದು ಅನಿವಾರ್ಯತೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್. ವೃದ್ಧರು ಅವರೂ ಪ್ರೀತಿಸ್ತಾರೆ, ವೃದ್ಧೆಯರು ಅವರೂ ಪ್ರೀತಿಸ್ತಾರೆ. ಮಕ್ಕಳಿಗೂ ಅಪ್ಪು ಅಂದ್ರೆ ಪ್ರೀತಿ. ಎಲ್ಲ ವಯಸ್ಸಿನವರಿಗೂ ಪುನೀತ್ ರಾಜ್ಕುಮಾರ್ ಇಷ್ಟ. ನಿಮ್ಮ ಫೇವ್ರಿಟಾ ಪುನೀತ್ ರಾಜ್ಕುಮಾರ್ ಅಂದ್ರೆ? ಹೌದು ಅಂತಾರೆ. ಎಲ್ಲ ವರ್ಗದವರನ್ನು ಸೆಳೆಯೋ ಗುಣ ಅಪ್ಪುವಿನಲ್ಲಿತ್ತು. ಅವರ ಮುಖದಲ್ಲಿ ಎಂದೂ ಮಾಸದ ನಗು ಅಚ್ಚಳಿಯದೆ ಉಳಿದಿತ್ತು. ಮನುಷ್ಯರ ಜೊತೆ ಮಾತನಾಡುವಾಗ ನಗು ಮುಖದಿಂದ ಮಾತನಾಡ್ತಾ ಇದ್ರು. ಕಾರ್ಡಿಯಾಕ್ ಅರೆಸ್ಟ್ ಅನ್ನೋ ಆಘಾತಕಾರಿ ಸುದ್ದಿ ಕನ್ನಡಿಗರ ಕರ್ಣಬುಡಗಳಿಗೆ ತಲುಪಿದಾಗ ತಮ್ಮ ಕುಟುಂಬದ ಸದಸ್ಯರುಗಳೇ ತೀರಿ ಹೋದ ದುಃಖ ಪ್ರತಿಯೊಬ್ಬನನ್ನು ಕಾಡಿತ್ತು. ನಾಳೆಗೆ 4 ವರ್ಷ ಆ ಮಹಾನುಭಾವನನ್ನ ಕರ್ನಾಟಕ ಕಳೆದುಕೊಂಡು. ಅಪ್ಪು ಇನ್ನಿಲ್ಲ ಅನ್ನುವುದನ್ನು ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಒಬ್ಬನಿಗೂ ಸಾಧ್ಯ ಆಗಿರಲಿಲ್ಲ. ಕಣ್ತುಂಬ ನೋಡಿ ದಾಹ ತೀರದ ಭತ್ತದ ಬಾವಿಗಳಾಗಿತ್ತು ಪ್ರತಿಯೊಬ್ಬರ ಮನಸ್ಸು. ಎಲ್ಲ ವರ್ಗದ ಜನರನ್ನ ಪ್ರೀತಿಸಿದ ಮತ್ತು ಎಲ್ಲ ವರ್ಗದ ಜನರು ಕೂಡ ಪ್ರೀತಿಸುತ್ತಿದ್ದ ಕನ್ನಡದ ಏಕೈಕ ಕಲಾವಿದ ದಿವಂಗತ ಪುನೀತ್ ರಾಜ್ಕುಮಾರ್ ನಾಳೆಗೆ 4 ವರ್ಷ ಆಯಿತು ಕರ್ನಾಟಕವನ್ನಾಗಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.